ಈಗ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಈಗ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾಳೆ ಸುರ್ಜೇವಾಲಾ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ಸಚಿವರು, ಶಾಸಕರ ಒಳಗೊಂಡಂತೆ ನಾಳೆ ಸಭೆ ಇದೆ. ಅಲ್ಲಿ ಒಂದು ಒಮ್ಮತ ಮೂಡುವಂತಹ ಪ್ರಯತ್ನಗಳಾಗ್ಬೋದು ಮತ್ತು ಯಾವ ರೀತಿಯಾಗಿ ಚುನಾವಣೆಗಳನ್ನ ಎದುರಿಸಬೇಕು ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ವ್ಯಾಪಕವಾಗಿ ಚರ್ಚೆ ಆಗ್ತದೆ. ನಾಳೆಯಿಂದ ಅದು ಪ್ರಾರಂಭ ಆಗ್ತದೆ. ಈಗ ತುಮಕೂರಿಂದ ಅಭ್ಯರ್ಥಿಗಳು ಯಾರು ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಒಂದು ರೀತಿಯಾದಂಥ ಹೊಸ ಮುಖಗಳು ಕೂಡ ಕಾಣ್ತಾ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕಾಗ್ತದೆ. ಹೊಸ ಮುಖಗಳು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಗೆ ಒಂದು ಹಿನ್ನೆಲೆ ಇರ್ತಕ್ಕಂಥ ಮತ್ತು ಯಾರು ಜಿಲ್ಲೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನು ಗುರುತಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನನ್ನ ಮಗ ಸಂಜಯ್ನೂ ಕೂಡ ಒಂದು ಆಕಾಂಕ್ಷಿ ಆಗಿದ್ದಾನೆ. ಮೊದಲಿಂದಲೂ ಕೂಡ ಅವನು ರಾಜಕೀಯದಲ್ಲಿ ಆಕಾಂಕ್ಷಿ ಇತ್ತು. ಆದರೆ ನಾನು ರಾಜಕೀಯದಲ್ಲಿ ಇರೋದ್ರಿಂದ ಅವ್ರು ಯಾವುದಕ್ಕೂ ಕೂಡ ಮುಂದೆ ಬರ್ತಿರಲಿಲ್ಲ, ಹಿಂದೆ ಇರ್ತಿದ್ರು ಅಷ್ಟೇ. ಹಾಗಾಗಿ ಈ ಸರಿ ಅವನೇ ಸ್ವಯಂ ಪ್ರೇರಿತನಾಗಿ ನಾನು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾನೆ. ಇಲ್ಲ, ನಾನು ಮೊದಲಿನಿಂದಲೂ ಹೇಳಿದ್ದೀನಿ, ರಾಜಕೀಯ ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಕೂಡ ನನ್ನ ಮಕ್ಕಳ 3 ಜನರಿಗೂ ಕೂಡ ಆಸಕ್ತಿ ಇದೆ. ಆದರೂ ಯಾರೇ ಆದರೂ ಕೂಡ ಇವತ್ತು ಅವರು ಸ್ವಯಂ ಪ್ರೇರಿತರಾಗಿ ಅವರು ರಾಜಕಾರಣಕ್ಕೆ ಬರಬೇಕು ಅಂತೇಳಿ. ಸೊ ಹಾಗಾಗಿ ಇದು ರಾಜಕೀಯ ಅಂತಕ್ಕಂಥದ್ದು ನಾವು ಹಿಂದೆ ತಿಳ್ಕೊಂಡಂಗಿಲ್ಲ. ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ. ಯುವಕರನ್ನು ಮೆಚ್ಚಿಸುವಂಥ ಕೆಲಸ ಆಗಬೇಕಾಗ್ತದೆ. ತಂತ್ರಜ್ಞಾನದಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಚುನಾವಣೆ ವಿಧಾನಗಳಲ್ಲೂ ಕೂಡ ಬದಲಾವಣೆ ಕಾಣ್ತಾ ಇದ್ದೀವಿ. ಮತ್ತು ಎಲ್ಲ ಒಂದು ಕಡೆಗೆ ನಿರೀಕ್ಷೆಗಳು ಕೂಡ. ಇವತ್ತು ತುಮಕೂರು ಅಂತೇಳಿದ್ರೆ ಬೆಂಗಳೂರು ನಂತರ ಇರ್ತಕ್ಕಂಥ ಒಂದು ಪ್ರಮುಖವಾದಂಥ ನಗರ. ಅದರ ಅಭ್ಯುದಯ ಭಾಳ ಮುಖ್ಯ ಆಗ್ತದೆ. ಅದು ಒಂದು ರೀತಿಯಾದ ಸ್ಯಾಟಲೈಟ್ ಟೌನ್ ಆಗಿ ಬೆಂಗಳೂರು ಕೆಲಸ ಮಾಡಬೇಕಾದಾಗ ಯಾವ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನ ತರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇರ್ತಕ್ಕಂಥ. ಈಗ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಈಗ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾಳೆ ಸುರ್ಜೇವಾಲಾ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ಸಚಿವರು, ಶಾಸಕರ ಒಳಗೊಂಡಂತೆ ನಾಳೆ ಸಭೆ ಇದೆ. ಅಲ್ಲಿ ಒಂದು ಒಮ್ಮತ ಮೂಡುವಂತಹ ಪ್ರಯತ್ನಗಳಾಗ್ಬೋದು ಮತ್ತು ಯಾವ ರೀತಿಯಾಗಿ ಚುನಾವಣೆಗಳನ್ನ ಎದುರಿಸಬೇಕು ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ವ್ಯಾಪಕವಾಗಿ ಚರ್ಚೆ ಆಗ್ತದೆ. ನಾಳೆಯಿಂದ ಅದು ಪ್ರಾರಂಭ ಆಗ್ತದೆ. ಈಗ ತುಮಕೂರಿಂದ ಅಭ್ಯರ್ಥಿಗಳು ಯಾರು ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಒಂದು ರೀತಿಯಾದಂಥ ಹೊಸ ಮುಖಗಳು ಕೂಡ ಕಾಣ್ತಾ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕಾಗ್ತದೆ. ಹೊಸ ಮುಖಗಳು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಗೆ ಒಂದು ಹಿನ್ನೆಲೆ ಇರ್ತಕ್ಕಂಥ ಮತ್ತು ಯಾರು ಜಿಲ್ಲೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನು ಗುರುತಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನನ್ನ ಮಗ ಸಂಜಯ್ನೂ ಕೂಡ ಒಂದು ಆಕಾಂಕ್ಷಿ ಆಗಿದ್ದಾನೆ. ಮೊದಲಿಂದಲೂ ಕೂಡ ಅವನು ರಾಜಕೀಯದಲ್ಲಿ ಆಕಾಂಕ್ಷಿ ಇತ್ತು. ಆದರೆ ನಾನು ರಾಜಕೀಯದಲ್ಲಿ ಇರೋದ್ರಿಂದ ಅವ್ರು ಯಾವುದಕ್ಕೂ ಕೂಡ ಮುಂದೆ ಬರ್ತಿರಲಿಲ್ಲ, ಹಿಂದೆ ಇರ್ತಿದ್ರು ಅಷ್ಟೇ. ಹಾಗಾಗಿ ಈ ಸರಿ ಅವನೇ ಸ್ವಯಂ ಪ್ರೇರಿತನಾಗಿ ನಾನು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾನೆ. ಇಲ್ಲ, ನಾನು ಮೊದಲಿನಿಂದಲೂ ಹೇಳಿದ್ದೀನಿ, ರಾಜಕೀಯ ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಕೂಡ ನನ್ನ ಮಕ್ಕಳ 3 ಜನರಿಗೂ ಕೂಡ ಆಸಕ್ತಿ ಇದೆ. ಆದರೂ ಯಾರೇ ಆದರೂ ಕೂಡ ಇವತ್ತು ಅವರು ಸ್ವಯಂ ಪ್ರೇರಿತರಾಗಿ ಅವರು ರಾಜಕಾರಣಕ್ಕೆ ಬರಬೇಕು ಅಂತೇಳಿ. ಸೊ ಹಾಗಾಗಿ ಇದು ರಾಜಕೀಯ ಅಂತಕ್ಕಂಥದ್ದು ನಾವು ಹಿಂದೆ ತಿಳ್ಕೊಂಡಂಗಿಲ್ಲ. ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ. ಯುವಕರನ್ನು ಮೆಚ್ಚಿಸುವಂಥ ಕೆಲಸ ಆಗಬೇಕಾಗ್ತದೆ. ತಂತ್ರಜ್ಞಾನದಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಚುನಾವಣೆ ವಿಧಾನಗಳಲ್ಲೂ ಕೂಡ ಬದಲಾವಣೆ ಕಾಣ್ತಾ ಇದ್ದೀವಿ ಮತ್ತು ಎಲ್ಲ ಒಂದು ಕಡೆಗೆ ನಿರೀಕ್ಷೆಗಳು ಕೂಡ. ಇವತ್ತು ತುಮಕೂರು ಅಂತೇಳಿದ್ರೆ ಬೆಂಗಳೂರು ನಂತರ ಇರ್ತಕ್ಕಂಥ ಒಂದು ಪ್ರಮುಖವಾದಂಥ ನಗರ. ಅದರ ಅಭ್ಯುದಯ ಭಾಳ ಮುಖ್ಯ ಆಗ್ತದೆ. ಅದು ಒಂದು ರೀತಿಯಾದ ಸ್ಯಾಟಲೈಟ್ ಟೌನ್ ಆಗಿ ಬೆಂಗಳೂರು ಕೆಲಸ ಮಾಡಬೇಕಾದಾಗ ಯಾವ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನ
ತರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇರ್ತಕ್ಕಂಥ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.